ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಕರ್ನಾಟಕದಲ್ಲಿ ಕಟ್ಟಡ ಮತ್ತು ಇತರ ನಿರ್ಮಾಣ ಕ್ಷೇತ್ರದಲ್ಲಿ ದಿನನಿತ್ಯ ಶ್ರಮಿಸುವ ಲಕ್ಷಾಂತರ ಅಸಂಘಟಿತ ಕಾರ್ಮಿಕರು ರಾಜ್ಯದ ಅಭಿವೃದ್ಧಿಗೆ ಮೂಲ ಶಕ್ತಿಯಾಗಿದ್ದಾರೆ. ಮಣ್ಣು, ಸಿಮೆಂಟ್, ಇಟ್ಟಿಗೆ ಹೊತ್ತು ದಿನಪಾಳಿ ದುಡಿಯುವ ಈ ಕಾರ್ಮಿಕರು ವೃದ್ಧಾಪ್ಯದಲ್ಲಿ ಆರ್ಥಿಕ ಭದ್ರತೆ ಇಲ್ಲದೆ ಬಹಳಷ್ಟು ಕಷ್ಟಪಡುತ್ತಾರೆ. ಈ ಸಮಸ್ಯೆಯನ್ನು ಬಗೆಹರಿಸಲು ಕರ್ನಾಟಕ ಸರ್ಕಾರವು ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಮೂಲಕ ಮಾಸಿಕ ಪಿಂಚಣಿ ಯೋಜನೆಯನ್ನು ಜಾರಿಗೊಳಿಸಿದೆ. ಈ ಯೋಜನೆಯ ಮೂಲಕ 60 ವರ್ಷ ಪೂರೈಸಿದ ನೋಂದಾಯಿತ ಕಾರ್ಮಿಕರು ಪ್ರತಿ ತಿಂಗಳು 3,000 ರೂಪಾಯಿ ಪಿಂಚಣಿಯನ್ನು ನೇರವಾಗಿ ತಮ್ಮ ಬ್ಯಾಂಕ್ ಖಾತೆಗೆ ಪಡೆದುಕೊಳ್ಳಬಹುದು. 2026ರಲ್ಲಿ ಈ ಯೋಜನೆಯ ವಿಸ್ತರಣೆಯೊಂದಿಗೆ ಇದು ಇನ್ನಷ್ಟು ಕಾರ್ಮಿಕರಿಗೆ ಆಸರೆಯಾಗಿ ಉಂಟಾಗಲಿದೆ. ಕೇಂದ್ರ ಸರ್ಕಾರದ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಉದ್ಯೋಗ ನಿಯಂತ್ರಣ ಮತ್ತು ಸೇವಾ ಷರತ್ತುಗಳ ಕಾಯ್ದೆ 1996 ಮತ್ತು ಕಲ್ಯಾಣ ಸುಂಕ ಕಾಯ್ದೆ 1996 ಅಡಿಯಲ್ಲಿ ರಾಜ್ಯ ಸರ್ಕಾರಗಳು ಕಲ್ಯಾಣ ಮಂಡಳಿಗಳನ್ನು ರಚಿಸಿವೆ. ಕರ್ನಾಟಕದಲ್ಲಿ ಈ ಮಂಡಳಿಯು ಕಾರ್ಮಿಕರಿಗೆ ವಿವಿಧ ಸೌಲಭ್ಯಗಳನ್ನು ಒದಗಿಸುತ್ತಾ ಇದೆ. ಅದರಲ್ಲಿಯೇ ಪಿಂಚಣಿ ಯೋಜನೆಯು ಅತ್ಯಂತ ಮಹತ್ವದ್ದಾಗಿದೆ. ಈಗಿನ ದಿನಗಳಲ್ಲಿ ನಿರ್ಮಾಣ ಕ್ಷೇತ್ರದ ಕಾರ್ಮಿಕರು ದಿನದ ಶ್ರಮದಿಂದ ದಿನನಿತ್ಯ ಜೀವನ ಸಾಗಿಸುತ್ತಾರೆ. ವಯಸ್ಸಾದ ನಂತರ ದೇಹದ ಶಕ್ತಿ ಕುಂದಿದಾಗ ಆದಾಯ ಮೂಲಗಳು ಕಡಿಮೆಯಾಗುತ್ತವೆ. ಇಂತಹ ಸಂದರ್ಭದಲ್ಲಿ ಮಾಸಿಕ 3,000 ರೂಪಾಯಿ ಪಿಂಚಣಿಯ ಯೋಜನೆ ಆಹಾರ, ಔಷಧಿ ಮತ್ತು ಇತರ ಮೂಲಭೂತ ಅಗತ್ಯಗಳಿಗೆ ದೊಡ್ಡ ಆಸರೆಯಾಗಲಿದೆ. ಈ ಯೋಜನೆಗೆ ಅರ್ಹತೆ ಪಡೆಯಲು ಕೆಲವು ಮೂಲಭೂತ ಷರತ್ತುಗಳು ಇರುತ್ತವೆ. ಅಭ್ಯರ್ಥಿಯು ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ನೋಂದಾಯಿತನಾಗಿರಬೇಕು ಮತ್ತು ಲೇಬರ್ ಕಾರ್ಡ್ ಅಥವಾ ಕಾರ್ಮಿಕ ಗುರುತು ಚೀಟಿ ಹೊಂದಿರಬೇಕು. ವಯಸ್ಸು 60 ವರ್ಷ ಪೂರೈಸಬೇಕು ಮತ್ತು ಕನಿಷ್ಠ ಕೆಲವು ವರ್ಷಗಳ ಕಾಲ ನೋಂದಣಿಯಲ್ಲಿ ಇರಬೇಕು. ಕರ್ನಾಟಕದ ನಿವಾಸಿಯಾಗಿರುವುದು ಮತ್ತು ನಿರ್ಮಾಣ ಕ್ಷೇತ್ರದಲ್ಲಿ ದುಡಿದು ಅಥವಾ ದುಡಿಯುತ್ತಿರುವುದು ಸಹ ಅಗತ್ಯವಾಗಿದೆ. ಎಲ್ಲಾ ಷರತ್ತುಗಳನ್ನು ಪೂರೈಸಿದ ಕಾರ್ಮಿಕರು ಪಿಂಚಣಿಗೆ ಅರ್ಜಿಯನ್ನ ಸಲ್ಲಿಸಬಹುದು. ಅರ್ಜಿ ಹೇಗೆ ಸಲ್ಲಿಸಬೇಕು ಅಂದ್ರೆ, ಮೊದಲು ಮಂಡಳಿಯ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಬೇಕು. ಈಗಾಗಲೇ ಲೇಬರ್ ಕಾರ್ಡ್ ಇಲ್ಲದಿದ್ರೆ ಮೊದಲು ನೋಂದಣಿ ಮಾಡಿಕೊಳ್ಬೇಕು. 60 ವರ್ಷ ಪೂರೈಸಿದ ನಂತರ ಪಿಂಚಣಿಗಾಗಿ ಪ್ರತ್ಯೇಕ ಅರ್ಜಿ ಸಲ್ಲಿಸಬಹುದು. ಆಧಾರ್ ಕಾರ್ಡ್, ಬ್ಯಾಂಕ್ ಖಾತೆ ವಿವರ, ವಯಸ್ಸಿನ ಪುರಾವೆ ಮತ್ತು ಇತರ ಅಗತ್ಯ ದಾಖಲೆಗಳನ್ನು ಸಲ್ಲಿಸಬೇಕಾಗುತ್ತದೆ. ಹೆಚ್ಚಿನ ಸಹಾಯಕ್ಕಾಗಿ 155214 ಕಾರ್ಮಿಕ ಸಹಾಯವಾಣಿಗೆ ಸಂಪರ್ಕಿಸಬಹುದು ಅಥವಾ ಹತ್ತಿರದ ಕಾರ್ಮಿಕ ಸೇವಾ ಕೇಂದ್ರಕ್ಕೆ ಭೇಟಿ ನೀಡಬಹುದು. ಈ ಯೋಜನೆಯ ಅತ್ಯಂತ ಮಹತ್ವದ ಅಂಶ ಅಂದ್ರೆ ಅದು ಕೇವಲ ಕಾರ್ಮಿಕನಿಗೆ ಮಾತ್ರ ಸೀಮಿತವಾಗಿಲ್ಲ. ಕಾರ್ಮಿಕ ಮರಣ ಹೊಂದಿದ್ರೆ ಅವನ ಪತಿ ಅಥವಾ ಪತ್ನಿಗೆ ಪ್ರತಿ ತಿಂಗಳು 1,500 ರೂಪಾಯಿಗಳ ಕುಟುಂಬ ಪಿಂಚಣಿ ಲಭ್ಯ ಇರುತ್ತದೆ. ಇದರಿಂದ ಕುಟುಂಬದ ಆರ್ಥಿಕ ಸ್ಥಿತಿ ಸಂಪೂರ್ಣವಾಗಿ ಕುಸಿಯುವುದನ್ನು ಸ್ವಲ್ಪ ತಡೆಯಲಾಗುತ್ತದೆ. ಜೀವನಾವಧಿ ಪಿಂಚಣಿಯಾಗಿರುವುದರಿಂದ ಇದು ದೀರ್ಘಕಾಲೀನ ಭದ್ರತೆಯನ್ನ ಒದಗಿಸುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.